ನಮಸ್ಕಾರ, ನಾನು ಶ್ರೀ ನಿತ್ಯಾನಂದ ದೇಸಾಯಿ. ಇವತ್ತು ನಾವು ಗುರುಪೂರ್ಣಿಮಾ ಅಥವಾ ಪೂರ್ಣಿಮೆಯ ಬಗ್ಗೆ ಒಂದು ಚಿಂತನವನ್ನು ಮಾಡೋಣ. ನಮ್ಮ ಪರಂಪರೆಯಲ್ಲಿ ಅನೇಕ ವ್ರತಗಳನ್ನು, ಹಬ್ಬ ಹರಿದಿನಾದಿಗಳನ್ನು ನಮ್ಮ ಋಷಿಮುನಿಗಳು ಉಪದೇಶಿಸಿದ್ದಾರೆ. ಅವುಗಳನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಅಂತಹ ಒಂದು ವ್ರತಗಳಲ್ಲಿ ಶ್ರೇಷ್ಠವಾಗಿರುವಂತಹ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿವಸ ಗುರುಪೂರ್ಣಿಮಾ ಅಥವಾ ವ್ಯಾಸಪೂರ್ಣಿಮಾ ಅಂತ ನಾವು ಈ ಒಂದು ವ್ರತವನ್ನು ಆಚರಿಸುತ್ತಾ ಬಂದಿದ್ದೇವೆ. ಪ್ರತಿಯೊಂದು ವ್ರತದ ಹಿಂದೆ ಇರುವಂತಹ ಅಭಿಮಾನಿ ದೇವತಾ ಮತ್ತು ಉದ್ದೇಶ ಬೇರೆ ಇರುವುದರಿಂದ ಈ ವ್ರತಕ್ಕೆ ಸಾಕ್ಷಾತ್ ನಮ್ಮ ಗುರುಗಳೇ ದೇವತೆಯಾಗಿದ್ದಾರೆ. ಮತ್ತು ಈ ಒಂದು ಗುರು ಪರಂಪರೆಗೆ ಪ್ರವರ್ತಕರಾಗಿರುವಂತಹ ವ್ಯಾಸರೇ ಇದಕ್ಕೆ ಗುರು ಆಗಿರುವುದರಿಂದ ವ್ಯಾಸ ಪೌರ್ಣಿಮಾ ಅಂತೂ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಗುರು ಅನ್ನುವಂತಹ ತತ್ವ ಬಹಳ ದೊಡ್ಡದು. ಅದು ಪರಮೇಶ್ವರನಕ್ಕಿಂತ ಹೆಚ್ಚು ಅಂತ ನಮ್ಮ ಭಾರತೀಯರು ನಂಬಿದ್ದಾರೆ. ಗುರುಗೀತೆಯಲ್ಲಿ ಸುಂದರವಾಗಿರುವಂಥ ಒಂದು ಮಾತು ಬರುತ್ತೆ, ಯೋ ಗುರುಸ್ಸ ಶಿವಃ ಶಿವಾಯ ಗುರವೇ ನಮಃ. ಯಾರು ಗುರು ಇದ್ದಾರೋ ಅವರೇ ಪರಮೇಶ್ವರನಾಗಿದ್ದಾನೆ, ಪರಮೇಶ್ವರನೇ ಗುರು ಆಗಿದ್ದಾನೆ. ಅವರಿಬ್ಬರಲ್ಲಿ ಭೇದವಿಲ್ಲ. ಯಾಕಂದರೆ ಪರಮೇಶ್ವರನನ್ನು ತೋರಿಸುವವರು ಗುರುವೇ ಆಗಿದ್ದಾರೆ. ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಇರುವಂತಹವರಿಗೆ ನಾವು ಗುರು ಅಂತ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಉಪನಿಷತ್ಕಾರರು ಈ ವಿಷಯದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ದೇವರಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಭಕ್ತಿ ಶ್ರದ್ಧೆಯನ್ನು ನಾವು ತೋರಿಸ್ತೇವೋ ಅದೇ ಭಕ್ತಿ ಶ್ರದ್ಧೆಯನ್ನು ನಾವು ಗುರುವಿನಲ್ಲಿಯೂ ಇಡಬೇಕು. ಅದೇ ಭಾವ ನಮ್ಮದಿರಬೇಕು. ಹೇಗೆ ದೇವತೆಗಳ ಆರಾಧನೆಯನ್ನು, ನಮಸ್ಕಾರ, ಪೂಜಾ ಇತ್ಯಾದಿಗಳನ್ನು ನಾವು ಮಾಡುತ್ತೇವೆಯೋ ಅದೇ ರೀತಿಯಾಗಿ ಗುರುಗಳ ಒಂದು ಆರಾಧನೆಯನ್ನು, ಪೂಜೆಯನ್ನು, ನಮಸ್ಕಾರಗಳನ್ನು ನಾವು ಮಾಡಬೇಕು. ಇವರಿಬ್ಬರಲ್ಲಿ ಯಾವುದೇ ರೀತಿಯಾಗಿರುವಂತಹ ಭೇದವಿಲ್ಲ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಇಂತಹ ಒಂದು ಪರಂಪರೆಯಲ್ಲಿ ಅನೇಕ ದತ್ತಾತ್ರೇಯಾದಿ ನಾವು ಗುರುಗಳನ್ನು ನೋಡ್ತಾ ಇದ್ದೇವೆ, ಅವರ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಪರಂಪರೆಗೆ ಮುಖ್ಯವಾಗಿ ಪ್ರವರ್ತಕರು ಯಾರು ಅಂದರೆ ಅವರು ವ್ಯಾಸ ಮಹರ್ಷಿಗಳು. ಇವರ ಜನ್ಮದ ವೃತ್ತಾಂತವು ಬಹಳ ರಹಸ್ಯಮಯವಾಗಿದೆ. ಬ್ರಹ್ಮದೇವರ ಮಾನಸಪುತ್ರರಾಗಿರುವಂತಹ ಸಪ್ತಋಷಿಗಳಲ್ಲಿಯೇ ಶ್ರೇಷ್ಠರಾಗಿರುವಂತಹ ಬ್ರಹ್ಮರ್ಷಿ ವಸಿಷ್ಠರು. ಆ ಒಂದು ಪರಂಪರೆಯಲ್ಲಿ ಬಂದಂಥವರು ಶಕ್ತಿ ಋಷಿಗಳು, ಅವರ ಮಗ. ಆಮೇಲೆ ಶಕ್ತಿ ಋಷಿಗಳ ಒಂದು ತಪೋ ಭೂಮಿಕೆಯಲ್ಲಿ ಜನ್ಮವನ್ನು ಪಡೆದಂಥವರು ನಮ್ಮ ಪರಾಶರ ಋಷಿಗಳು. ಪರಾಶರ ಮಹರ್ಷಿಗಳು ತಪೋಯೋಗಿಗಳು, ವಿರಾಗಿಗಳು. ಅವರಿಗೆ ಭಗವತ ಪ್ರೇರಣೆಯಂತೆ ದೀಪವನ್ನು ದಾಟುವಂತಹ ಸಂದರ್ಭದಲ್ಲಿ ಒಬ್ಬ ಕನ್ನಿಕೆಯ ಮೇಲೆ ಕರುಣೆ ಬಂದು ಅವಳ ಮುಖಾಂತರವಾಗಿ ಜಗತ್ತಿಗೆ ಉಪಕಾರ ಮಾಡುವಂತಹ ಜಗದ್ಗುರುವಾಗಿರುವಂತಹ ಒಬ್ಬ ಶ್ರೇಷ್ಠವಾಗಿರುವಂತಹ ಗುರುಗಳನ್ನು ಜಗತ್ತಿಗೆ ಕೊಡಬೇಕಂತವರಿಗೆ ಪ್ರೇರಣೆ ಆಯಿತು. ಆ ಪ್ರೇರಣೆಯಂತೆಯೇ ಸತ್ಯವತಿ ಅಥವಾ ಮತ್ಸ್ಯಗಂಧಿ ಅನ್ನುವಂಥ ಈ ಕನ್ಯೆಯಲ್ಲಿ ತಮ್ಮ ತಪೋಬಲವನ್ನು ಅವರು ಧಾರೆ ಎರೆದರು. ಅದರ ಫಲಸ್ವರೂಪವಾಗಿ ಅವಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ಆ ದ್ವೀಪದಲ್ಲಿ ಕೊಟ್ಟಳು. ಆ ಕಾರಣದಿಂದ ಅಲ್ಲಿ ರಾತ್ರಿಯಾಗಿರುವುದರಿಂದ ಕೃಷ್ಣದ್ವೈಪಾಯನ ಅಂತ ಅವರಿಗೆ ಹೆಸರನ್ನು ಕೊಡಲಾಯಿತು. ಅವರು ಹುಟ್ಟಿದ ತಕ್ಷಣವೇ ದೊಡ್ಡವರಾಗಿ ಬೆಳೆದು ಬಿಟ್ಟರು. ಯಾಕಂದರೆ ಅವರು ಸಾಮಾನ್ಯರಲ್ಲ, ಮಹಾವಿಷ್ಣುವಿನ ಅಂಶಾವತಾರವೇ ಅವರು ಆಗಿದ್ದರು. ತಂದೆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು, ತಾಯಿಗೆ ನಿನಗೆ ಅವಶ್ಯವಿರುವಂತಹ ಸಮಯದಲ್ಲಿ ನನ್ನನ್ನು ಸ್ಮರಿಸಿಕೋ, ನಾನು ಬರುತ್ತೇನೆ ಅಂತ ಹೇಳ್ತಾ ಅವರು ತಪಸ್ಸಿಗೆ ಹೊರಟು ಹೋದರು. ತಮ್ಮ ತಪಸ್ಸಿನಿಂದಲೇ ಎಲ್ಲ ವೇದಗಳನ್ನು, ಶಾಸ್ತ್ರಗಳನ್ನು ಅವರು ಅರಿತುಕೊಂಡರು. ಇಂತಹ ವ್ಯಾಸರು ಈ ದ್ವಾಪರಯುಗದಲ್ಲಿ ಅವತಾರವನ್ನು ಮಾಡಿ ಅನೇಕ ಲೀಲೆಗಳನ್ನು ಮಾಡಿದರು. ಕೂರ್ಮ ಪುರಾಣದಲ್ಲಿ ಈ ವ್ಯಾಸರೆಂದರೆ ವ್ಯಕ್ತಿಯಲ್ಲ, ವ್ಯಾಸ ಅನ್ನುವಂಥ ಒಂದು ಪೀಠ ಪರಂಪರೆ ಅಂತ ಹೇಳಿದ್ದಾರೆ. ಅದಕ್ಕೆ ಉಪೋದ್ಬಲವಾಗಿ ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೇ ಕೃಷ್ಣ
ಸತ್ಯವತ್ಯ ಪರಾಶರಾತ್ ಅಂತ ಹೇಳಿದ್ದಾರೆ. ಹೀಗೆ ಈ ಒಂದು ವಾಕ್ಯವನ್ನು ನಾವು ಚಿಂತನೆ ಮಾಡಿದರೆ ವ್ಯಾಸರ ಅನ್ನುವಂಥವರು ಒಂದು ಪರಂಪರೆ, ಅದು ಒಂದು ಪೀಠ ಪರಂಪರೆ. ಹೀಗಾಗಿ ಈ ಕಲಿಯುಗದಲ್ಲಿ ಬರುವಂಥವರು 28ನೇ ವ್ಯಾಸರು, ವಿಷ್ಣುವಿನ ಅವತಾರವಾಗಿರುವಂಥ ವ್ಯಾಸರು. ಇವರು ಜಗತ್ತಿಗೆ ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಪುರಾಣಗಳನ್ನು ಕೊಟ್ಟರು, ಶಾಸ್ತ್ರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಕಲಿಯುಗದಲ್ಲಿ ಬರುವಂತಹ ಜನರು ಜಡಮತೀಯರಾಗಿರುವುದರಿಂದ ಎಲ್ಲ ವೇದಗಳನ್ನು ಅಧ್ಯಯನ ಮಾಡುವುದು ಕಷ್ಟವಾಗುತ್ತದೆ ಅಂತ ಹೇಳಿ ವಿಚಾರ ಮಾಡಿ ಪೂರ್ವನಿಯೋಜಿತವಾಗಿ ವೇದಗಳನ್ನು ವಿಭಾಗ ಮಾಡಿದರು. ಮಾಡಿ ಆ ವೇದಗಳನ್ನು 4 ವಿಭಾಗ ಮಾಡಿದರು: ಋಗ್, ಯಜುಸ್, ಸಾಮ ಮತ್ತು ಅಥರ್ವ. ಮತ್ತು ತಮ್ಮ 4 ಶಿಷ್ಯರಿಗೆ ಈ ಒಂದು ವೇದ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಪೈಲ ಋಷಿಗಳಿಗೆ ಋಗ್ವೇದವನ್ನು, ವೈಶಂಪಾಯನರಿಗೆ ಯಜುರ್ವೇದವನ್ನು, ಜೈಮಿನಿ ಋಷಿಗಳಿಗೆ ಸಾಮವೇದವನ್ನು, ಸುಮಂತ ಋಷಿಗಳಿಗೆ ಅಥರ್ವವೇದವನ್ನು ಉಪದೇಶ ಮಾಡಿದರು. ಅವರ ಗುರುಗಳ ಒಂದು ಆಜ್ಞೆಯಂತೆ ಇವರು ಅದರ ಪ್ರಸಾರದಲ್ಲಿ ತಮ್ಮ ಜೀವನವನ್ನು ಕಳೆದರು. ಹೀಗೆ ವ್ಯಾಸ ಮಹರ್ಷಿಗಳು ವೇದಗಳನ್ನು ವಿಭಾಗ ಮಾಡಿ ಪರಮಾನುಗ್ರಹವನ್ನು ನಮ್ಮ ಮೇಲೆ, ಭಾರತೀಯರ ಮೇಲೆ ವಿಶೇಷವಾಗಿ ಮಾಡಿದ್ದಾರೆ. ಇದಲ್ಲದೆ 18 ಪುರಾಣಗಳನ್ನು, 18 ಉಪಪುರಾಣಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮಹಾಭಾರತಾದಿಗಳು ಬಹಳ ಪ್ರಸಿದ್ಧವಾಗಿದೆ. ಮಹಾಭಾರತ ಪಂಚಮ ವೇದ ಅಂಥೇಳಿ ಅದನ್ನು ನಮ್ಮ ಪೂರ್ವಿಕರು ಕೊಂಡಾಡಿದ್ದಾರೆ. ಹೀಗೆ ಕೃಷ್ಣದ್ವೈಪಾಯನರು ವಿಷ್ಣುವಿನ ಅವತಾರರಾಗಿ ಇವೆಲ್ಲ ಕೆಲಸವನ್ನು ಮಾಡ್ತಾ ವೇದಗಳನ್ನು ವಿಂಗಡಣೆ ಮಾಡುವುದರಿಂದ ಇವರಿಗೆ ವೇದವ್ಯಾಸ ಅಂತ ಹೆಸರು ಬಂದಿತು. ಅದೇ ರೀತಿಯಾಗಿ ಕಠಿಣವಾಗಿರುವಂತಹ ವೇದಾಂತ ತತ್ವಗಳಿಗೆ ಶಾಸ್ತ್ರಗ್ರಂಥವನ್ನು ರಚನೆ ಮಾಡಿದರು. ಅದು ಬ್ರಹ್ಮಸೂತ್ರ. ಅದಕ್ಕೆ ಎಲ್ಲ ಆಚಾರ್ಯರು ಭಾಷ್ಯಗಳನ್ನು ಬರೆದು ಅದರ ಮಹತ್ವವನ್ನು ಜಗತ್ತಿಗೆ ತೋರಿಸಿದ್ದಾರೆ. ಇಷ್ಟೆಲ್ಲ ಪುರಾಣಗಳನ್ನು ಎಲ್ಲವನ್ನೂ ಬರೆದರೂ ವ್ಯಾಸರಿಗೆ ಒಂದು ಸಮಾಧಾನ ಆಗಲಿಲ್ಲ. ಆಗ ಅವರಿಗೆ ನಾರದರ ಒಂದು ಮಾರ್ಗದರ್ಶನದಂತೆ ಭಗವಂತನ ಭಕ್ತಿ ರಸವನ್ನು ಒಳಗೊಂಡಂತಹ ಒಂದು ಪುರಾಣವನ್ನು ರಚನೆ ಮಾಡಬೇಕು ಅಂತ ಹೇಳಿ ಪ್ರೇರಣೆ ಆಯಿತು. ಅವರ ಪ್ರೇರಣೆಯಂತೆ ಭಗವಂತನ ಅನುಗ್ರಹದಂತೆ ಶ್ರೀಮದ್ ಭಾಗವತವನ್ನು ಅವರು ರಚನೆ ಮಾಡಿದರು. ಭಾಗವತದ ಮಹತ್ವ ಎಲ್ಲರಿಗೂ ತಿಳಿದಿದೆ. ಭಗವಂತನ ಲೀಲೆಯನ್ನು ಒಳಗೊಂಡಂತಹ ಭಕ್ತಿ ರಸವನ್ನು ತುಂಬಿಕೊಂಡಂತಹ ಮೋಕ್ಷವನ್ನು ಅನುಗ್ರಹಿಸುವಂತಹ ಗ್ರಂಥ ಶ್ರೀಮದ್ ಭಾಗವತವಾಗಿದೆ. ಆ ಕಾರಣದಿಂದ ಇಂತಹ ಒಂದು ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಪರಂಪರೆಯನ್ನು ನಮಗೆ ಕೊಟ್ಟು ಆ ಗುರು ಪರಂಪರೆಯನ್ನು ಇಲ್ಲಿಯವರೆಗೆ ನಡೆಸಿದ್ದಕ್ಕೆ ಆ ವ್ಯಾಸರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದರೂ ಅದು ಕಡಿಮೆಯೇ ಆಗಿದೆ. ಅದಕ್ಕೆ ಒಬ್ಬ ವಿದ್ವಾಂಸರು ಹೇಳ್ತಾರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ರ ನೇತ್ರ ಏನ ತ್ವಯಾ ಭಾರಿತತೆಲ್ಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನ ವ್ಯಾಪ್ರದೀಪ. ವ್ಯಾಸರು ಎಲ್ಲರಿಗೂ ಪಾದಕ್ಕೆ ನಮಸ್ಕಾರ ಮಾಡಿದರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ, ನಿಮ್ಮ ಒಂದು ವಿಶಾಲವಾಗಿರುವಂತಹ ಈ ಬುದ್ಧಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಇಂತಹ ಗುರು ಪರಂಪರೆಯು ನಮ್ಮ ಭಾರತದಲ್ಲಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅವತರಿಸಿತು. ಅದೇ ಪರಂಪರೆಯಲ್ಲಿ ಮುಂದೆ ಅನೇಕ ಋಷಿಮುನಿಗಳು, ಸಂತರು, ಸನ್ಯಾಸಿಗಳು, ಗುರುಗಳು ಆಗಿ ಹೋಗಿದ್ದಾರೆ. ಇದೇ ಪರಂಪರೆಯಲ್ಲಿ ಬಂದಂತಹ ವ್ಯಾಸರ ಮಗನಾಗಿರುವಂತಹ ವಿರಾಗಿಗಳು, ಯೋಗಿಗಳು ಆಗಿರುವಂತಹ ಶುಕ ಮಹರ್ಷಿಗಳು, ಅವರ ಪರಂಪರೆಯಲ್ಲಿ ಬಂದಂತಹ ಗೌಡ ಭಗವತ್ಪಾದಾಚಾರ್ಯರು, ಮುಂದೆ ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರು, ಅವರಿಂದ ಪ್ರವರ್ತಮಾನವಾಗಿರುವಂತಹ ಈ ಒಂದು ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಒಂದು ಗುರು ಪರಂಪರೆ. ಆ ಕಾರಣದಲ್ಲಿಯೇ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ನಮ್ಮ ಪೂರ್ವಕರು ಹೇಳಿದ್ದಾರೆ. ಆ ಪರಮೇಶ್ವರನಿಂದ ಪ್ರಾರಂಭವಾಗಿರುವಂಥ ಈ ಪರಂಪರೆ ಆಚಾರ್ಯರವರೆಗೆ ಬಂದು ಇಲ್ಲಿಯವರೆಗೆ ನಾವು ನೋಡ್ತಿರುವಂತಹ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಗುರುಗಳವರೆಗೆ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಅಂತಹ ನಾರಾಯಣನಿಂದಲೇ ಪ್ರವರ್ತಮಾನವಾಗಿರುವಂತಹ ಈ ಒಂದು ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಪರಂಪರೆಗೆ
ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸುಕಾಲ ಅಂದರೆ ಈ ಗುರುಪೂರ್ಣಿಮೆ, ವ್ಯಾಸಪೂರ್ಣಿಮೆ. ಯಾಕಂದರೆ ಇದರ ಬಗ್ಗೆ ಒಂದು ಸುಭಾಷಿತಕಾರ ಒಂದು ಮಾತನ್ನು ಹೇಳುತ್ತಾರೆ. ತೀರ್ಥೇ ದ್ವಿಜೇ ದೇವೇ ದೈವಜ್ಞೆ ಭೇಷಜೇ ಗುರೌ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರಭವತಿ ತಾದೃಶಿ. ತೀರ್ಥಕ್ಷೇತ್ರದಲ್ಲಿ ದ್ವಿಜ ಅಂದರೆ ಬ್ರಾಹ್ಮಣರಲ್ಲಿ, ದೇವೆ ಅಂದರೆ ದೇವತೆಗಳಲ್ಲಿ, ದೈವಜ್ಞೆ ಅಂತಂದರೆ ಜ್ಯೋತಿಷ್ಯರಲ್ಲಿ, ಭೇಷಜೆ ಅಂದರೆ ವೈದ್ಯರಲ್ಲಿ ಮತ್ತು ಗುರುಗಳಲ್ಲಿ ಯಾವ ರೀತಿಯಾಗಿರುವಂತಹ ಭಾವನೆಯನ್ನು ಇಟ್ಟುಕೊಂಡು ನಾವು ನಡೆಯುತ್ತೇವೆಯೋ ಅದೇ ರೀತಿಯಾಗಿರುವಂತಹ ಫಲವು ನಮಗೆ ಸಿಗುತ್ತದೆ. ಆ ಕಾರಣದಿಂದ ನಾವು ಗುರುವಿನಲ್ಲಿ ಅತೀವ ಶ್ರದ್ಧೆಯನ್ನು, ಭಕ್ತಿಯನ್ನು ಇಟ್ಟುಕೊಂಡು ನಡೆದುಕೊಳ್ಳಬೇಕು. ಅವರ ಬಗ್ಗೆ ಯಾವತ್ತಿಗೂ ನಮಗೆ ಸಂಶಯ ಬರಬಾರದು. ಸಂಪೂರ್ಣ ಶರಣಾಗತಿಯಿಂದಲೇ ನಮಗೆ ಅನುಗ್ರಹವಾಗಲಿಕ್ಕೆ ಸಾಧ್ಯವಿದೆ. ಗುಕಾರಂಚ ಗುಣಾತೀತಂ ಋಕಾರಂ ರೂಪವರ್ಜಿತಂ ಗುಣಾತೀತಮ ರೂಪಂಚ ಯೋದದ್ಯಾಸ ಗುರುಸ್ಮೃತಃ. ಗುಣಾತೀತವಾಗಿರುವಂತಹ ಅಂದರೆ ತ್ರಿಗುಣಗಳನ್ನು ಮೀರಿ ಆತ್ಮತತ್ವದಲ್ಲಿ ನಮ್ಮನ್ನು ನಿಲ್ಲಿಸಲಿಕ್ಕೆ ನಮಗೆ ಬೇಕಾಗಿರುವಂತಹ ಒಂದು ಅನುಗ್ರಹವನ್ನು ಮಾಡುವಂತಹ ಶಕ್ತಿ ಆ ಗುರುವಿಗೆ ಇರುತ್ತದೆ. ನಾವೆಲ್ಲರೂ ಅಜ್ಞಾನಿಗಳು. ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಅನುಗ್ರಹಿಸುವಂತಹ ಶಕ್ತಿ ಆ ಗುರುವಿಗಿದೆ. ಅದೇ ಕಾರಣದಿಂದ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಕೃಷ್ಣ, ವ್ಯಾಸ ಮಹರ್ಷಿಗಳು, ಆ ಪರಂಪರೆಯಲ್ಲಿ ಬಂದಂತಹ ಮಹನೀಯರೆಲ್ಲರೂ ನಮಗೆ ಪೂಜ್ಯರಾಗಿದ್ದಾರೆ. ವ್ಯಾಸ ಮಹರ್ಷಿಗಳು ಮಹಾಭಾರತ ಎನ್ನುವಂತಹ ಮಹಾನ್ ಗ್ರಂಥವನ್ನು ಕೊಟ್ಟು ಅದರಲ್ಲಿ ಭಗವದ್ಗೀತೆ ಎನ್ನುವಂತಹ ಒಂದು ಜ್ಞಾನದ ಭಂಡಾರವನ್ನು ನಮಗೆ ಇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಎಷ್ಟು ಪೂಜೆಯನ್ನು ಮಾಡಿದರೂ, ಎಷ್ಟು ನಾವು ಅವರ ಸ್ತುತಿಯನ್ನು ಮಾಡಿದರೂ ಅವರ ಒಂದು ಅವರಿಗೆ ನಾವು ಒಂದು ಅವರ ಕೃಪೆಯನ್ನು, ಅವರ ಒಂದು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಅವರ ಉಪಕಾರವನ್ನು ನಾವು ತೀರಿಸಲಿಕ್ಕೆ ನಾವು ಆಗುವುದಿಲ್ಲ. ಈ ಒಂದು ವ್ಯಾಸ ಮಹರ್ಷಿಗಳಿಗೆ ಮಂತ್ರಮಹೋದಧಿ ಎನ್ನುವಂತಹ ಗ್ರಂಥಕಾರರು ಒಂದು ಮಂತ್ರವನ್ನು ಮತ್ತು ಧ್ಯಾನ ಶ್ಲೋಕವನ್ನು ಕೊಟ್ಟಿದ್ದಾರೆ. ವ್ಯಾಂ ವೇದವ್ಯಾಸಾಯ ನಮಃ ಅನ್ನುವಂಥ ಅಷ್ಟಾಕ್ಷರದ ಮಂತ್ರ. ಅದರ ಧ್ಯಾನ ಈ ರೀತಿಯಾಗಿ ಸುಂದರವಾಗಿದೆ. ವ್ಯಾಖ್ಯಾ ಮುದ್ರಿಕಯಾ ಲಸತ್ಕರತಲಂ ಸದ್ಯೋಗಪೀಠಸ್ಥಿತಂ ವಾಮೇ ಜಾನುತಲೆ ದದಾನಮಪರಂ ಹಸ್ತಂ ಸುವಿದ್ಯಾನಿಧಿಂ ವಿಪ್ರವ್ರಾತವೃತಂ ಪ್ರಸನ್ನಮನಸಂ ಪಾತೋರುಹಾಂಗದ್ಯುತಿಂ ಪಾರಾಶರ್ಯಮತೀವ ಪುಣ್ಯಚರಿತಂ ವ್ಯಾಸಂ ಸ್ಮರೇತ್ ಸಿದ್ಧಯೇ. ಈ ರೀತಿಯಾಗಿ ವ್ಯಾಸರ ಧ್ಯಾನ ಮತ್ತು ಅಷ್ಟಾಕ್ಷರಿ ಮಂತ್ರ ಇದರ ಅನುಸಂಧಾನವನ್ನು ಮಾಡುವುದರಿಂದ ಅವರ ಆಶೀರ್ವಾದ ನಮ್ಮ ಮೇಲೆ ನಿಶ್ಚಿತವಾಗಿ ಆಗೇ ಆಗುತ್ತದೆ. ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂದೇಹವಿಲ್ಲ. ಮತ್ತು ಈ ಒಂದು ವ್ಯಾಸ ಪೂರ್ಣಿಮೆಯನ್ನು ಚಾತುರ್ಮಾಸದ ವ್ರತ ಅಂಗವಾಗಿ ನಾವು ಮಾಡ್ತಾ ಇರುತ್ತೇವೆ. ಮತ್ತು ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಶಂಕರ ಭಗವತ್ಪಾದಾಚಾರ್ಯರು, ರಾಮಾನುಜಾಚಾರ್ಯರು, ಅದೇ ರೀತಿಯಾಗಿ ಮಧ್ವಾಚಾರ್ಯರು, ನಿಂಬಾರ್ಕಾಚಾರ್ಯರು, ವಲ್ಲಭಾಚಾರ್ಯರು, ಈ ಎಲ್ಲ ಪೀಠ ಪರಂಪರೆಯ ಯತಿ ಮಹರ್ಷಿಗಳು ಈ ವ್ಯಾಸ ಪೂರ್ಣಿಮೆಗೆ ಸಂಕಲ್ಪವನ್ನು ಮಾಡಿ ವ್ಯಾಸಪೂಜೆಯನ್ನು, ವ್ಯಾಸ ಪಂಚಕ, ತಮ್ಮ ತಮ್ಮ ಗುರುಗಳ ಪಂಚಕ ಮತ್ತು ಕೃಷ್ಣ ದೇವರ ಒಂದು ಪಂಚಕ, ಈ ರೀತಿಯಾಗಿ ಒಂದು ಸಮ್ಮಿಷ್ಟಿ ಪೂಜೆಯನ್ನು ಮಾಡಿ ಅವತ್ತಿನಿಂದ 4 ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ಈ ವ್ರತವನ್ನು ಯತಿಗಳು ಆಚರಣೆ ಮಾಡುವಂತಹ ಒಂದು ಪುಣ್ಯಕರವಾಗಿರುವಂತಹ ದಿವಸವೂ ಇದು ಆಗಿದೆ. ಇಂತಹ ಒಂದು ಪುಣ್ಯಕರವಾಗಿರುವಂತಹ ವ್ಯಾಸಪೂರ್ಣಿಮೆ, ಗುರುಪೂರ್ಣಿಮೆ ದಿವಸ ನಾವೆಲ್ಲರೂ ನಮ್ಮ ಗುರುಗಳ ಪರಂಪರೆಯನ್ನು ಸ್ಮರಿಸುತ್ತಾ ನಮ್ಮ ಗುರುಗಳಿಗೆ ಹೋಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಗುರುಪೂಜೆಯನ್ನು ಮಾಡಿ ಅವರ ಕೃಪೆಗೆ ಹಾಗೂ ವ್ಯಾಸಾದಿ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ಏಕಂ ಸತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ ಅನ್ನುವಂತಹ ಈ ಒಂದು ಮಂಗಲ ಶ್ಲೋಕದ ಜೊತೆಯಲ್ಲಿ ಯಥಾಮತಿಯಾಗಿ ತಿಳಿದಂತಹ 2 ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.